ನಿರೀಕ್ಷೆಯ ವಾಕ್ಯ. ಪ್ರಿಯರೇ, ಈ ನಿರೀಕ್ಷೆಯ ವಾಕ್ಯ ಕಾರ್ಯಕ್ರಮವನ್ನು ನೋಡಲು ಕೇಳಲು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹೌದು, ನಿರೀಕ್ಷೆ ಇಲ್ಲದೆ ಕೂತಿರುವವರಿಗೆ ಈ ವಾಕ್ಯ ಒಂದು ನಿರೀಕ್ಷೆ ಕೊಡುವಂಥದ್ದಾಗಿದೆ. ಪ್ರಿಯರೇ, ಇಂದಿನ ವಾಕ್ಯವ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಪ್ರಿಯರೇ, ನಾವು ಯಾವಾಗಲೂ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನಾವು ಸಂತೋಷವಾಗಿ ಯಾರು ಇರ್ತಾರೋ ಅವರೇ ಧನ್ಯರು ಅಂತ ತಿಳಿತೇವೆ. ಆದರೆ ದುಃಖ ಪಡಬೇಕು ಅಂತೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ದುಃಖ ಪಡುವವರು ಧನ್ಯರು ಅಂತ. ಹಾಗಾದರೆ ಯಾಕೆ ದುಃಖ ಪಡಬೇಕು? ಯಾರೂ ದುಃಖವಾಗಿರೋಕ್ಕೆ ಇಷ್ಟಪಡಲ್ಲ. ಯಾವಾಗ ದುಃಖದಿಂದ ನಾವು ಹೊರಗಡೆ ಬರ್ತೇವೋ, ಯಾವಾಗ ನಾವು ಸಂತೋಷವಾಗಿರೋಣ, ಎಷ್ಟು ದಿವಸ ಈ ದುಃಖದಲ್ಲೇ ನಾವಿರೋಣ ಅಂತ ನಾವು ಆಲೋಚನೆ ಮಾಡ್ತೇವೆ. ಪ್ರಿಯರೇ, ಇಂದಿನ ಸಮಾಜವನ್ನು ನಾವು ನೋಡುವಾಗ ನಾವು ಖಂಡಿತವಾಗಿ ನಾವು ದುಃಖ ಪಡಬೇಕು. ಯೇಸು ಸ್ವಾಮಿ ಯೆರೂಸಲೇಮ್ ಪಟ್ಟಣವನ್ನು ನೋಡಿ ದುಃಖಪಟ್ಟನು, ಆತನು ಕಣ್ಣೀರು ಸುರಿಸಿದನೆಂಬುದಾಗಿ ನಾವು ನೋಡ್ತೇವೆ. ಯೆರೂಸಲೇಮ್ ಪಟ್ಟಣದಲ್ಲಿ ನಡೀತಕ್ಕಂಥ ಎಲ್ಲ ಸ್ಥಿತಿಯ ಒಂದು ಪಾಪ, ಅಪನಂಬಿಕೆ ಮತ್ತು ಯೇಸುಸ್ವಾಮಿ ಬಂದ ಮೆಸ್ಸಾಯನಿಗೂ ಕೂಡ ಅವರು ದ್ವೇಷಿಸ್ತಾ ಆತನನ್ನು ಧಿಕ್ಕರಿಸುವಂಥ ಒಂದು ಪಟ್ಟಣವಾಗಿತ್ತು. ಹಾಗಾದರೆ ಪ್ರಿಯರೇ, ನಮ್ಮ ಪಟ್ಟಣಗಳನ್ನು, ನಮ್ಮ ಊರುಗಳನ್ನು ನಾವು ನೋಡುವಾಗ ಅನ್ಯಾಯ, ಅತ್ಯಾಚಾರ, ಅನೇಕವಾದ ಮೋಸ, ಇದೆಲ್ಲ ಫ್ರಾಡ್, ಇವೆಲ್ಲ ನಡೀತಾ ಇರುವಾಗ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ, ಕುಡಿಕತನ ಹೆಚ್ಚಾಗಿಬಿಟ್ಟಿದೆ, ಡ್ರಗ್ ಅಡಿಕ್ಟ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಹೀಗಾಗಿ ಹೋಮೋಸೆಕ್ಸುವಾಲಿಟಿ ಅಂದರೆ ಹುಡುಗ ಹುಡುಗಿನ ಮದುವೆ ಆಗೋದು, ಹುಡುಗ ಹುಡುಗನ ಮದುವೆ ಆಗೋದು, ಇನ್ನು ಅನೇಕ ವ್ಯಭಿಚಾರದ ಕಾರ್ಯಗಳು, ಇಲ್ಲೆಜಿಟಿಮೇಟ್ ಚಿಲ್ಡ್ರನ್, ಇಂಥವೆಲ್ಲ ನಾವು ನೋಡ್ತಾ ಇರುವಾಗ ಮತ್ತು ಅನ್ಯಾಯ ನಡೆಯುವಾಗ, ಪ್ರಿಯರೇ, ನಾವು ಹೇಗೆ ನಾವು ಕಣ್ಮುಚ್ಕೊಂಡು ಸುಖವಾಗಿ ಇರೋಕ್ಕೆ ಸಾಧ್ಯವಾಗ್ತದೆ? ಆದ ಕಾರಣ ತಂದೆಯಾದ ದೇವರು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿರುವಾಗ ಯೇಸುಸ್ವಾಮಿ ದೊಡ್ಡ ಕೇಕೆ ಹಾಕಿ ಆತನು ದುಃಖದಿಂದ ಜೋರಾಗಿ ಕೂಗಿ ಆತನು ತಂದೆಯ ದೇವರಿಗೆ ಪ್ರಾರ್ಥನೆ ಮಾಡಿ ಕಣ್ಣೀರು ಸುರಿಸ್ತಿದ್ದ ಈ ಲೋಕದಲ್ಲಿರುವಾಗ. ಈಗಲೂ ಕೂಡ ಆತನು ತಂದೆಯ ಬಲಪಾರ್ಶ್ವದಲ್ಲಿ ಮಹಾಯಾಜಕನಾಗಿ ಆತನು ನಮಗೋಸ್ಕರ ವಿಜ್ಞಾಪನೆ ಪ್ರಾರ್ಥನೆ ಮಾಡುತ್ತಲೇ ಇದ್ದಾರೆ. ಪ್ರಿಯರೇ, ನಾವು ಹೇಳ್ತೇವೆ, ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ನಮ್ಮ ಕಣ್ಣೀರನ್ನು ತನ್ನ ಬುದ್ದಲಿಯಲ್ಲಿಟ್ಟಿದ್ದಾನೆ ಎಂಬುದಾಗಿ, ಪಾತ್ರೆಯಲ್ಲಿ ಇಟ್ಕೊಂಡಿದ್ದಾನೆ. ಅಂದರೆ ಅದನ್ನು ಜ್ಞಾಪಕಾರ್ಥಕವಾಗಿ. ಆದ ಕಾರಣ ನಾವು ಈ ಪ್ರಪಂಚದಲ್ಲಿ ನಾವು ಕಣ್ಮುಚ್ಕೊಂಡು ಕೂತ್ಕೊಂಡು ಸಂತೋಷವಾಗಿರೋಕ್ಕೆ ಸಾಧ್ಯವಿಲ್ಲ. ನಾವು ದುಃಖ, ಕನಿಕರ ಮತ್ತು ಪ್ರಾರ್ಥನೆ, ಇದು ಬಹಳ ಮುಖ್ಯವಾಗಿದೆ. ನಾವು ಎಷ್ಟು ಪ್ರಾರ್ಥನೆಯಲ್ಲಿ ಕೂತ್ಕೊಳ್ತೇವೋ ಅಷ್ಟು ನಮ್ಮ ಹೃದಯದಲ್ಲಿ ದುಃಖ ಹುಟ್ಟುತ್ತೆ, ಅಷ್ಟು ನಾವು ಕಣ್ಣೀರನ್ನು ಸುರಿಸ್ಬೋದು. ಆವಾಗ ಏನಾಗುತ್ತೆ ನೋಡಿ, ಅವರು ಸಮಾಧಾನ ಹೊಂದುವರು. ಯಾವಾಗ ನಾವು ಕಣ್ಣೀರನ್ನು ಸುರಿಸಿ ಪ್ರಾರ್ಥನೆ ಮಾಡ್ತೇವೋ, ನಾವು ದುಃಖದಲ್ಲಿ ಇರ್ತೇವೋ, ಆ ಸಮಯದಲ್ಲಿ ಒಂದು ಅದ್ಭುತ ನಡೀತದೆ, ಖಂಡಿತವಾಗಿ ನಡೆಯುತ್ತೆ. ಬಿಡುಗಡೆ ಅನ್ನುವಂಥ ದೇವ್ರು ಕೊಡ್ತಾನೆ, ನ್ಯಾಯ ಅನ್ನುವಂಥದ್ದು ನಮಗೆ ಸಿಕ್ಕುತ್ತೆ, ಮತ್ತು ಜನರ ಒಂದು ಜೀವನಗಳಲ್ಲಿ ಪರಿವರ್ತನೆಯನ್ನು ನಾವು ನೋಡ್ಬೋದು. ಪ್ರಿಯರೇ, ನಾನು ಮತ್ತು ನೀವು ಕಣ್ಣೀರನ್ನು ಹಾಕಿ ದುಃಖದಿಂದ ನಾವು ಪ್ರಾರ್ಥನೆ ಮಾಡೋಣ. ಅದರಲ್ಲಿ ನಮಗೂ ಸಮಾಧಾನ, ನಾವು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೋ ಅವರಿಗೂ ಕೂಡ ಸಮಾಧಾನ. ಆದ ಕಾರಣ ಪ್ರಿಯರೇ, ನಾವು ಈ ವಾಕ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಬಡತನದಲ್ಲಿದ್ದು ದುಃಖ ಪಡ್ಬೋದು, ಅನ್ಯಾಯದಿಂದ ಇದ್ದು ದುಃಖ ಪಡ್ಬೋದು, ಆದರೆ ಎಲ್ಲವೂ ಇದ್ದು ಕೂಡ ದುಃಖಪಟ್ಟು ಪ್ರಾರ್ಥನೆ ಮಾಡುವುದು ಬೇರೆಯವರಿಗೋಸ್ಕರ, ಅವರು ಧನ್ಯರು ಎಂಬುದಾಗಿ ಹೇಳಿದೆ. ಬನ್ನಿ ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡು ನಮ್ಮ ಪರಲೋಕ ತಂದೆ. ಹೌದು ರಾಜ, ನೀನು ರಾಜಾದಿರಾಜನಾಗಿಯೂ ಸೃಷ್ಟಿಕರ್ತನಾಗಿಯೂ ಅಪ್ಪ, ನೀನು ದೀನನಾಗಿ ಈ ಲೋಕಕ್ಕೆ ಬಂದೆ, ಮಾನವರ ಒಂದೊಂದು ಕಣ್ಣೀರನ್ನು ಒರೆಸುವುದಕ್ಕೆ ಬಂದೆ, ಅವರ ಜೊತೆಯಲ್ಲಿ ನೀನು ಕಣ್ಣೀರು ಸುರಿಸಿದೆ ರಾಜ. ಈಗಲೂ ಕೂಡ ಸ್ವಾಮಿ, ತಂದೆಯ ಬಳಿಯಲ್ಲಿ ನಮಗೋಸ್ಕರ ನೀನು ದುಃಖದಿಂದ ಪ್ರಾರ್ಥಿಸುವ ದೇವರಾಗಿದ್ದಿ, ಮಾನವರ ರಕ್ಷಣೆಗೋಸ್ಕರ ಪ್ರಾರ್ಥಿಸುವ ದೇವರಾಗಿದ್ದಿ ಅಪ್ಪ. ಎದುರು ಕಾದಿರುವಂಥ ಈ ಸ್ವಾಮಿ ನ್ಯಾಯವು ಕರ್ತನೆ ನಡೆಯುವಾಗ, ಕರ್ತನೆ ನಿನ್ನ ಜಡ್ಜ್ಮೆಂಟ್ ಬರೋದಕ್ಕೆ ಮುಂಚೆ ಪ್ರತಿ ಮಾನವರು ಕರ್ತನೆ
ರಕ್ಷಣೆಯ ಮಾರ್ಗಕ್ಕೆ ಬರಲಿಕ್ಕಾಗುವಂತೆ ನಮ್ಮಲ್ಲಿ ಭಾರ ಕೊಡು, ಪ್ರಾರ್ಥನೆ ಮಾಡು, ಭಾರ ಕೊಡು, ದುಃಖ ಕೊಡು ಸ್ವಾಮಿ. ದುಃಖದಿಂದ ನಾವು ಪ್ರತಿಯೊಬ್ಬೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಸ್ವಾಮಿ ಅವರ ಸಮಸ್ಯೆಗಳಿಗೆ ಪರಿಹಾರ, ಅವರ ಅಪನಂಬಿಕೆಯಿಂದ ನಂಬಿಕೆಗೆ ಬರುವಂತೆ ಸ್ವಾಮಿ ಜಯವೀರರಾಗಿ ಬಾಳಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ಇದರ ಮೂಲಕ ನಮಗೂ ಸಮಾಧಾನ, ನಾವು ಪ್ರಾರ್ಥನೆ ಮಾಡಿರುವಂಥ ವಿಷಯಗಳಿಗೆ ಅಲ್ಲಿ ಕೂಡ ಸಮಾಧಾನ ನೀನು ದಯಪಾಲಿಸುವ ದೇವರಾಗಿದ್ದಿ. ಈ ದಿವಸ ಸ್ವಾಮಿ ಜ್ಞಾಪನೆಗಳು ನಿನ್ನ ಕೈಲಿ ಒಪ್ಪಿಸ್ತೇವೆ. ನೀನೇ ನಮಗೆ ಉತ್ತರಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.